ಹಣ ಬಂದ ಹಣ ಬಂದ. ಕಸ ಎಲ್ಲ ಗುಡ್ಸಾಯ್ತು. ಹಾಯ್, ಎಲ್ಲರಿಗೂ ನಮಸ್ಕಾರ. ಪರಿಚಯ ನಿಮ್ಮೊಂದಿಗೆ ನಿರಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪರಿಚಯ ನಿಮ್ಮೊಂದಿಗೆ ನಿರಂತರ. ಇವತ್ತು ಬೆಳಗ್ಗೆನೆ ಬೇಗ ಎದ್ದು ಮನೆಯೆಲ್ಲ ಕಸ ಎಲ್ಲ ಗುಡಿಸಿ ರೆಡಿ ಆಗಬೇಕು. ಯಾಕೆ ಅಂದರೆ ಕೆಲ್ಸಕ್ಕೆ ಹೋಗ್ಬೇಕು. ಅದಕ್ಕೆ ಸ್ನಾನ ಬೇರೆ ಮಾಡಬೇಕು. ಸ್ನಾನ ಮಾಡಿ ಅದಲ್ಲದೆ ಅಡುಗೆ ಬೇರೆ ಮಾಡಬೇಕು. ಏನು ಕೆಲಸ ಅಂದರೆ ಝೊಮ್ಯಾಟೊ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಈಗ ಸದ್ಯಕ್ಕೆ ನಾನು ಕೆಲಸ ಹುಡುಕ್ತಾ ಇದ್ದೀನಿ ಇನ್ನು. ಅದಕ್ಕೆ ಈಗ ಸದ್ಯಕ್ಕೆ ಸಿಗೋ ತನಕ ಝೊಮ್ಯಾಟೊ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇನ್ನೂ ಬುಕ್ ಮಾಡಿಲ್ಲ, ಮಾಡಬೇಕು. ಟೈಮಿಂಗ್ಸು ಇವತ್ತು ಝೊಮ್ಯಾಟೊ ಹೆಂಗಿರುತ್ತೆ ಕೆಲಸ ಅನ್ನೋದನ್ನೆಲ್ಲ ತೋರಿಸ್ತೀನಿ ಇವತ್ತು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ನೋಡಿ. ಝೊಮ್ಯಾಟೊ ಆ್ಯಪ್ ಓಪನ್ ಮಾಡಿಬಿಟ್ಟು ಈ ಥರ ಬುಕ್ಕಿಂಗ್ ಇರುತ್ತೆ, ಟೈಮಿಂಗ್ಸು, ಅದನ್ನ ಬುಕ್ ಮಾಡ್ಕೋಬೇಕು. ಅಲ್ಲಿ ಟೈಮಿಂಗ್ಸ್ ಇರುತ್ತೆ, ಅದನ್ನು ಬುಕ್ ಮಾಡಬೇಕು. ಬುಕ್ ಮಾಡಿದ್ದೀನಿ. ಇವತ್ತು ಯಾವ ರೀತಿ ಇರುತ್ತೆ ಕೆಲಸ ಝೊಮ್ಯಾಟೊ, ಹೇಗೆ ಎಲ್ಲೆಲ್ಲಿ ಆರ್ಡ್ರ್ ಬೀಳ್ತವೆ ಅನ್ನೋದನ್ನ ಕಂಪ್ಲೀಟ್ ತೋರಿಸ್ತೀನಿ. ಬನ್ನಿ. ಪಾತ್ರೆಲ್ಲ ಹಂಗೆ ಇದೆ, ಅದನ್ನೆಲ್ಲ ಬೆಳಗಬೇಕು. ಮತ್ತು ನಾನು ಸ್ನಾನ ಮಾಡಬೇಕು, ರೆಡಿ ಆಗಬೇಕು. ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು? ಅದನ್ನೆಲ್ಲ ಬೆಳಗ್ಗೆ ಅಡುಗೆನೂ ಮಾಡಬೇಕು. ಅಡುಗೆ ಮಾಡಿ ಅದನ್ನೆಲ್ಲ ಬಾಕ್ಸ್ ಕಟ್ಕೊಂಡು, ಅಲ್ಲಿದೆ ನೋಡಿ ಝೊಮ್ಯಾಟೊ ಬ್ಯಾಗು, ಅಲ್ಲಿಗೆ ಹಾಕ್ಕೊಂಡು ಹೊರಡಬೇಕು ಕೆಲಸಕ್ಕೆ. ಅದಕ್ಕೆ ಟೈಮ್ ಬೇರೆ ಆಗಿದೆ. ಬನ್ನಿ, ಬೇಗ ಬೆಳಗ್ಗೆ ಅಡುಗೆ ಮಾಡಿ ಸ್ನಾನ ಮಾಡಿ ಕೆಲ್ಸಕ್ಕೆ ಹೋಗೋಣ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಈಗ ಪಾತ್ರೆ ಬೆಳಗಬೇಕು ನೋಡಿ. ಸದ್ಯಕ್ಕಿದೆ ಪಾತ್ರೆ ಬೆಳಗೋ ಜಾಗ, ಸ್ನಾನ ಮಾಡೋದೆಲ್ಲ ಇಲ್ಲಿ. ವಿಷಯ ಅಯ್ಯಯ್ಯೋ. ಜೀವನ ಏನು ಅಂತ ಗೊತ್ತಾಗಬೇಕು ಅಂದ್ರೆ ಬೆಂಗಳೂರಿಗೆ ಬರಬೇಕು. ಏನಕ್ಕೆ ಗೊತ್ತಾ, ನಾವು ಮನೇಲಿದ್ದಾಗ ಸರಿಯಾಗಿ ಏನೋ ಕೆಲಸ ಮಾಡಲ್ಲ. ಮನೇಲಿ ಇದ್ರಂತೂ ಜಾಸ್ತಿ ಅಂದ್ರೆ ಹುಡುಗರು ಕೆಲಸ ಮಾಡಲ್ಲ ಅಂತೆಲ್ಲ ಮಾಡ್ತಾರೆ. ಮನೇಲಿದ್ದಾಗ ಬೇರೆ ಬೇರೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅದರಿಂದ ಈ ಕೆಲಸಗಳನ್ನೆಲ್ಲ ಮಾಡೋಕ್ಕಾಗಿರಲ್ಲ. ಅದಕ್ಕೆ ಬೆಂಗಳೂರಿಗೆ ಬಂದಾಗ ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೋಬೇಕು. ಇದನ್ನೆಲ್ಲ ನೋಡ್ತಿದ್ರ ಏನನ್ಸುತ್ತ ಗೊತ್ತಾ, ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು. ಆ ಥರ ಏನು ಅನಿಸಿಲ್ಲ. ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಲ್ವ. ಅದರಿಂದ ನನಗೆ ಒಂದು ತುಂಬ ಬೇಜಾರಾಗೋದಾಗ್ಲಿ, ಅಥವಾ ಈ ಕೆಲಸ ಮಾಡೋದ್ರಿಂದ ಅಥವಾ ಅಯ್ಯೋ ಇದನ್ನೆಲ್ಲ ಮಾಡ್ಕೋಬೇಕು ಅನ್ನೋದಾಗ್ಲಿ ಇಲ್ಲ. ಜೀವನದಲ್ಲಿ ಎಲ್ಲನೂ ಕಲಿಬೇಕು. Oh yes, you are right. ಬೆಂಗಳೂರಲ್ಲಿ ಚೆನ್ನಾಗಿ ಜೀವನ ಏನು ಅನ್ನೋದು ಅರ್ಥ ಮಾಡಿಸುತ್ತೆ. ದುಡ್ಡಿನ ಬಗ್ಗೆ ಆಗಿರ್ಬೋದು, ಸಂಬಂಧ ಬಗ್ಗೆ ಆಗಿರ್ಬೋದು, ಎಲ್ಲನೂ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ಬೆಂಗಳೂರು ಸರಿ. ದುಡಿಯಕ್ಕೂ ಅಷ್ಟೇ, ದುಡಿಬೋದು ಚೆನ್ನಾಗಿ. ಜೀವನದಲ್ಲಿ ಎಲ್ಲನೂ ಕಲ್ತಿದ್ರೇನೆ ಚಂದ. ನಮ್ಗೆ ಇಂಥದ್ದು ಗೊತ್ತಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಕಲಿಬೇಕು, ಎಲ್ಲನೂ ಕಲಿಕೆಗೆ ಕೊನೆ ಇಲ್ಲ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. A few moments later. ಇವತ್ತು ನಾನೇನ್ ಮಾಡ್ತಾ ಇದ್ದೀನಿ ಗೊತ್ತಾ, ಅಡುಗೆ ಟೊಮೊಟೊ ಬಾತ್. ಯಾವ ಕಣ್ಣೀರು ಬರುತ್ತೆ ಇಲ್ವೋ ಗೊತ್ತಿಲ್ಲ, ಈರುಳ್ಳಿ ಹಚ್ಚಕ್ಕೆ ಮಾತ್ರ ಕಣ್ಣೀರು ಬರುತ್ತೆ. ನೋಡಿ, ಟೊಮೊಟೊ ಬಾತ್ ಮಾಡೋಕ್ಕೆ ನಾನು ತಗೊಂಡಿದ್ದೀನಿ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೊಟೊನು ಮತ್ತು ಅಕ್ಕಿ ಇದೆ. ಇವಾಗ ಶುರು ಮಾಡೋಣ ಬನ್ನಿ. ಟೊಮೊಟೊ ಬಾತ್ ಮಾಡೋಣ ಬನ್ನಿ. ನಿಮಗೂ ಕೂಡ ಟೊಮೊಟೊ ಬಾತ್ ಬೇಕು ಅಂದರೆ ಹೇಳ್ಕೊಡ್ತೀನಿ. ಫಸ್ಟು ಎಣ್ಣೆ ಹಾಕ್ಬೇಕು. ಫಸ್ಟ್ ಈರುಳ್ಳಿ ಹಾಕೋಣ. ಎಲ್ಲರೂ ಒಟ್ಟಿಗೆ ಹಾಕೋಬೋದು, ಏನಾಗಲ್ಲ. ಈರುಳ್ಳಿ, ಟೊಮೊಟೊನು ಅವೆಲ್ಲ ಸ್ವಲ್ಪ ಬೇಯಬೇಕು. ಆಮೇಲೆ ಅಕ್ಕಿ ಹಾಕೋಣ, ನೀರು ಹಾಕೋಣ, ಉಪ್ಪು ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಚಿಲ್ಲಿ ಪೌಡರ್ ಸ್ವಲ್ಪ. ಈಗ ಎಲ್ಲ ಬೆಂದಿದೆ, ಅಕ್ಕಿ ಹಾಕೋಣ.
ಅಕ್ಕಿ ಎಷ್ಟು ತಗೊಂಡಿದೆ ಅಷ್ಟು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋದನ್ನ ಮಾತ್ರ ಮರಿಬೇಡಿ. ನಾನು ಒಂದು ಸ್ಪೂನಲ್ಲಿ 3/4 ಸ್ಪೂನ್ ಹಾಕ್ತಾ ಇದ್ದೀನಿ. ಈಗ ಎಲ್ಲ ಹಾಕಿದೀವಿ. ಕುಕ್ಕರ್ ಹಾಕ್ಬಿಟ್ಟು ವಿಸಿಲ್ ಬಂದಾಗ ಅದು 2 ವಿಸಿಲ್ ಕೂಗಿದ್ಮೇಲೆ ಆಗಿರುತ್ತೆ. ಅಡುಗೆನ ನಾನು ಮಾಡೋದು ಈ ಥರ, ಟೊಮೊಟೊ ಬಾತ್ನ. ಬೇರೆಯವ್ರು ಹೆಂಗೆ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ತಿಂದ್ಬಿಟ್ಟು ಹೇಗಿದೆ ಅಂತ ಆಮೇಲೆ ಹೇಳ್ತೀನಿ, ಚೆನ್ನಾಗಿದೆಯೋ ಇಲ್ವೋ ಅಂತ. 1 hour later. ಸ್ನಾನ ಮಾಡ್ಕೊಂಡು ಬಂದೆ, ರೆಡಿನೂ ಆಗಿದ್ದೀನಿ. ನೋಡಿ ಈ ಥರ ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನನಗೆ ನೋಡಿದ್ರೆ ಹೇಗೆ ಕಾಣಿಸ್ತಾ ಇದೆ ಅಂದರೆ, ನನ್ ಹುಡುಗರು ಈ ಸುರಸುಂದರಾಂಗನಿಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಹಿಂಗೆ ಅನ್ನಿಸ್ತಾ ಇದೆ. ಟೈಮ್ ಬೇರೆ ಆಗಿದೆ, ತಿಂಡಿ ಮಾಡ್ಕೊಂಡು ಬೇಗ ಹೊರಡೋಣ ಬನ್ನಿ. ನೋಡಿ ನಾನು ಮಾಡಿರೋ ಟೊಮೊಟೊ ಬಾತ್ ಹೇಗಿದೆ ಅಂತ. ಟೊಮೊಟೊ ಬಾತು ಹೇಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದೆ, ಈಗ ಹೇಳ್ತೀನಿ. ಹೇಗಿದೆ ಅಂದರೆ ಹಂಗಿದೆ. ಎಲ್ಲಾದರೂ ಫ್ಯಾಮಿಲಿ ಹೊರಗಡೆ ಹೋಗ್ಬೇಕಾದ್ರೆ ಅಥವಾ ಬ್ಯಾಚುಲರ್ಸು ಕೆಲಸ ಇದೆ ಅರ್ಜೆಂಟ್ ಹೋಗ್ಬೇಕು ಅಂದಾಗ ಆದಷ್ಟು ಬೇಗ, ಅಂದರೆ ತುಂಬ ಬೇಗ ಆಗೋಂಥ ಅಡುಗೆ ಯಾವ್ದಾದ್ರು ಇದ್ದರೆ ಟೊಮೊಟೊ ಬಾತು ಎಲ್ಲರೂ ಟ್ರೈ ಮಾಡಿ. ಅಷ್ಟೇ. ಟೈಮು ಉಳಿಸ್ಬೋದು. ಬೇರೆ ಅಡುಗೆ ಮಾಡೋಷ್ಟರಲ್ಲಿ ಬೇಗ ಟೈಮ್ ಆಗಿಬಿಡುತ್ತೆ. ಇದು ಬೆಸ್ಟು. ಇವಾಗ ತಿಂಡಿ ಮಾಡಾಯಿತು, ಕೆಲಸಕ್ಕೆ ಹೋಗೋ ಟೈಮ್ ಆಗಿದೆ. ಕೆಲವ್ರಿಗೆ ಡೌಟ್ ಇರುತ್ತೆ ಝೊಮ್ಯಾಟೊ ಬ್ಯಾಗಲ್ಲಿ ಏನೆಲ್ಲ ಇರುತ್ತೆ ಅಂತ. ಬೇರೆಯವ್ರ ಬ್ಯಾಗಲ್ಲಿ ಏನಿರುತ್ತೋ ಗೊತ್ತಿಲ್ಲ, ಆದರೆ ನನ್ನ ಬ್ಯಾಗಲ್ಲಿ ಏನೆಲ್ಲ ಇರುತ್ತೆ ಅನ್ನೋ ತೋರಿಸ್ತೀನಿ ನೋಡಿ. ನನ್ನ ಬ್ಯಾಗಲ್ಲಿ ಅಂದರೆ ಝೊಮ್ಯಾಟೊ ಬ್ಯಾಗಲ್ಲಿ ವಾಟರ್ ಕ್ಯಾನು, ನೀರು ಕುಡಿಯೋಕ್ಕೆ, ಮತ್ತು ಮಜ್ಜಿಗೆ ಇರುತ್ತೆ ತುಂಬ ಬಿಸಿಲಲ್ವ ಅದಕ್ಕೆ, ಮತ್ತು ಚಾರ್ಜರ್ ವೈರು, ಪವರ್ ಬ್ಯಾಂಕ್ ಇರುತ್ತೆ. ಯಾಕಂತಂದರೆ ಝೊಮ್ಯಾಟೊ ಮಾಡ್ತಾ ಇರ್ಬೇಕಾದ್ರೆ ಬೇಗ ಚಾರ್ಜರ್ ಖಾಲಾಗಿರುತ್ತೆ ಫೋನು, ಮತ್ತು ಬುಕ್ಕು ಫ್ರೀಯಾಗಿದೆ ಓದೋಕ್ಕೆ, ಮತ್ತು ಪೇಪರು, ಮತ್ತು ಕಂಟೆಂಟ್ ಏನಾದ್ರು ನೆನಪು ಬಂದರೆ ಬರೆಯೋಕ್ಕೆ ಒಂದು ನೋಟ್ಬುಕ್ಕು, ಅದಲ್ಲದೆ ಮತ್ತು ಊಟ. ಇಷ್ಟು ಇರುತ್ತೆ ನನ್ನ ಬ್ಯಾಗಲ್ಲಿ. ಮತ್ತು ಹೆಲ್ಮೆಟು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಜೊತೆಗೆ ಇಯರ್ಬಡ್ಸು ಯೂಸ್ ಮಾಡ್ತೀನಿ. ಯಾಕಂತಂದರೆ ಕಾಲ್ ಯಾವ್ದಾದ್ರು ಬತ್ತು ಅಂದರೆ ಸಡನ್ಲಿ ಫೋನ್ ಎತ್ಕೊಂಡು ಮಾತಾಡೋಕ್ಕಾಗಲ್ಲ, ಯಾಕಂದರೆ ಲೊಕೇಶನ್ ಎಲ್ಲ ಹಾಕೊಂಡಿರ್ತೀವಿ ಫೋನಲ್ಲಿ. ಅದಕ್ಕೆ ಇಷ್ಟೆಲ್ಲ ಇರುತ್ತೆ ನನ್ನ ಝೊಮ್ಯಾಟೊ ಬ್ಯಾಗಲ್ಲಿ. ಬೇರೆಯವ್ರ ಬ್ಯಾಗಲ್ಲಿ ಏನಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ನಾನು ಇಷ್ಟೆಲ್ಲ ಕ್ಯಾರಿ ಮಾಡ್ತೀನಿ. ಈಗ ಕೆಲ್ಸಕ್ಕೆ ಹೋಗೋ ಟೈಮ್ ಆಯಿತು, ಬನ್ನಿ ಹೋಗೋಣ. ನೋಡಿ ನಮ್ಮ ಹುಲಿ ರೆಡಿ ಇದೆ ಆಲ್ರೆಡಿ, ಹೋಗೋಣ ಬನ್ನಿ. ಝೊಮ್ಯಾಟೊ ಆ್ಯಪ್ನ ಓಪನ್ ಮಾಡಿ ಮೇಲ್ಗಡೆ ಆಫ್ಲೈನ್ ಆಗಿರುತ್ತೆ, ಅದನ್ನ ಆನ್ಲೈನ್ ಮಾಡಬೇಕು. ಇನ್ನೂ ಯಾವುದೂ ಆರ್ಡ್ರು ಬಂದಿಲ್ಲ, ವೆಯ್ಟ್ ಮಾಡೋಣ, ಬರುತ್ತೆ. ನೋಡಿ ಫಸ್ಟ್ನೇ ಆರ್ಡ್ರು ಬೀಳ್ತು, 20 ರೂಪಾಯಿ ಆರ್ಡ್ರು. ಪಿಕಪ್ಪು 33.3, ಡ್ರಾಪ್ ಇಲ್ಲೇ ಪಕ್ಕದಲ್ಲೇ ಇದೆ, ಸರೌಂಡಿಂಗಲ್ಲಿ. ದ್ವಾರಕ ಗ್ರ್ಯಾಂಡ್ ಅಂತ ಇಲ್ಲೇ ಮುಂದೆನೇ ಇದೆ. ಈ ಥರ ಅಕ್ಸೆಪ್ಟ್ ಮಾಡಿಬಿಟ್ಟು ಮ್ಯಾಪ್ ತೋರಿಸುತ್ತೆ ಇಲ್ಲಿ. ನೋಡಿ ನನ್ನ ಮುಂದೆನೇ ಇದೆ, ಬನ್ನಿ ಹೋಗೋಣ. ನೋಡಿ ಫಸ್ಟ್ನೇ ಆರ್ಡ್ರು ಇಲ್ಲೇ ಬಿದ್ದಿರೋದು, ದ್ವಾರಕ. ನಾವು ಆರ್ಡ್ರ್ ಇಸ್ಕೊಳ್ಳೋಕೆ ಹೋದ ಜಾಗ ಬಂದಮೇಲೆ ರೀಚ್ಡ್ ಪಿಕಪ್ ಅಂತ ಇರುತ್ತೆ, ಅದನ್ನು ಕೊಡಬೇಕು. ಆರ್ಡರ್ ತಗೊಂಡ್ಮೇಲೆ ಇಲ್ಲಿ ಆರ್ಡರ್ ಪಿಕಪ್ ಅಂತ ಇರುತ್ತೆ. ಆರ್ಡರ್ ಪಿಕಪ್ ಮಾಡಾಯಿತು. ಆರ್ಡರ್ ಪಿಕಪ್ ಇದೆ. ಕಸ್ಟಮರ್ ಲೊಕೇಶನ್ ತೋರಿಸುತ್ತೆ, ಲೊಕೇಶನ್ಗೆ ಹೋಗೋಣ. ಇಲ್ಲೇ ಪಕ್ಕದಲ್ಲೇ ಇದ್ದಾರೆ ನೋಡಿ, ಇದೇ ಲೊಕೇಶನು ನೋಡಿ, ಅಲ್ಲೂ ಅದೇ ಇದೆ, ಇದೇ ಮನೆ. ಲೊಕೇಶನ್ ಅಂದರೆ ಕಸ್ಟಮರ್ ಲೊಕೇಶನ್ಗೆ ಬಂದಮೇಲೆ ರೀಚ್ ಡ್ರಾಪ್ ಅಂತ ಇರುತ್ತೆ, ಅದನ್ನು ಕೊಡಬೇಕು. ಆಲ್ರೆಡಿ ಪೇ ಮಾಡಿದ್ದಾರೆ ಕಸ್ಟಮರು, ಆರ್ಡ್ರ್ ಕೊಟ್ಬಿಟ್ಟು ಹೋಗೋದಷ್ಟೇ. ಡೆಲಿವರಿ ಕೊಟ್ಟಾಯಿತು ಕಸ್ಟಮರ್ಗೆ. ಕಸ್ಟಮರ್ ಮುಖ ಎಲ್ಲ ತೋರ್ಸೋಕ್ಕಾಗಲ್ಲ, ಅದಕ್ಕೆ
ಆರ್ಡರ್ ಕೊಟ್ಟಾದಮೇಲೆ ಆರ್ಡರ್ ಡೆಲಿವರಿ ಅಂತಿರುತ್ತೆ. ಇದನ್ನು ಕೊಟ್ಟರೆ ಮುಗೀತು. 20 ರೂಪಾಯಿ ಬಂತು. ಹೋಗೋಣ ನೆಕ್ಸ್ಟ್ ಆರ್ಡರ್ಗೆ ಬನ್ನಿ. ಎರಡನೇ ಆರ್ಡ್ರ್ ಎರಡನೇ ಆರ್ಡ್ರು ಲೊಕೇಶನ್ ಇದೆ. ಕಸ್ಟಮರು ಪೇ ಮಾಡಬೇಕು, ಪೇ ಮಾಡಿಲ್ಲ. ಈಗ ಕಸ್ಟಮರ್ ಕಾಲ್ ಮಾಡಿಬಿಟ್ಟು ಸರ್ ಲೊಕೇಶನ್ ಹತ್ರ ಇದೆ, ಕಸ್ಟಮರ್ ಪೇ ಮಾಡಿದ್ರು, ಅದಕ್ಕೆ ಹೆಂಗೆ ಬಂದಿದೆ. ಪೇ ಮಾಡಿದ್ಮೇಲೆ ಅಷ್ಟೇ. ಇದು 4ನೇ ಆರ್ಡರು ರೆಡಿ ಮಾಡ್ತಾ ಇದ್ದಾರೆ. ಲೇ ಇವ್ನ ಹೆಂಗ ನೋಡ. minutes later. ಕಸ್ಟಮರ್ ಸೆಕೆಂಡ್ ಫ್ಲೋರಲ್ಲಿದ್ದಾರೆ. ಇದೇನು ಅಂತ ಇದೆ ಮನೆ ಇತ್ತಲ್ಲ. ಇದೇ ಇರಬೇಕು. ಇದೆ ಕಸ್ಟಮರ್ಗೆ ಡೆಲಿವರಿ ಕೊಟ್ಟಾಯಿತು. ಈಗ ಆರ್ಡರ್ ಡೆಲಿವರಿ ಆಲ್ರೆಡಿ ಪೇ ಮಾಡಿದ್ದಾರೆ ಅವರು. ಅದಕ್ಕೆ ಆರ್ಡರ್ ಡೆಲಿವರಿ ಕೊಟ್ಟೆ 37 ರೂಪಾಯಿ. ಹೋಗೋಣ ನೆಕ್ಸ್ಟ್ ಆರ್ಡರ್ಗೆ ಬನ್ನಿ. ನೋಡಿ ಈ ಆರ್ಡರು ನಾನು ತಗೊಂಡಿದ್ದು ಬನಶಂಕರಿಯಿಂದ ಚಿಕ್ಕಪೇಟೆ, ಹೆಚ್ಚು ಕಮ್ಮಿ 10-12 ಕಿಲೋಮೀಟ್ರ್ ಏನೋ ಇತ್ತು. ಅಲ್ಲಿಗೆ ಬಂದು ಡೆಲಿವರಿ ಕೊಡಬೇಕಿತ್ತು. ಕಸ್ಟಮರ್ ಇನ್ನೂ ಮೇಲೆ ಇದ್ದರು, ಅಂದರೆ ಹೋಟೆಲ್ ಒಳಗಡೆ ಇದ್ದರು, ಇನ್ನೂ ಬಂದಿರಲಿಲ್ಲ. ಒಂದೊಂದ್ಸಲ ಇದೇ ಥರ ತುಂಬ ದೂರ ಹಾಕ್ಬಿಡ್ತಾರೆ. ಅವ್ರ ಆರ್ಡರ್ನ ಪೇ ಮಾಡಿದ್ರು 183 ರೂಪಾಯಿ, ನನಗೆ ಸಿಕ್ಕಿದ್ದು 87 ರೂಪಾಯಿ ಅಷ್ಟೇ. 1 hour later. ಚಿಕ್ಕಪೇಟೆ ಇರೋದು ಮೆಜೆಸ್ಟಿಕ್ ಹತ್ರ. ಅಲ್ಲಿಂದ ಬರೋ ಅಷ್ಟರಲ್ಲಿ ಚಾರ್ಜರು ಖಾಲಿ ಆಗಿತ್ತು ಫೋನಲ್ಲಿ, ಮತ್ತು ಊಟದ ಟೈಮು ಕೂಡ ಆಗಿತ್ತು. ಅದಕ್ಕೆ ಊಟ ಮಾಡೋಣ ಅಂದ್ಬಿಟ್ಟು ಒಂದು ಪಾರ್ಕ್ ಹತ್ರ ಸೈಡ್ಗೆ ಹಾಕ್ತೆ ಬೈಕ್ನ. ನೋಡಿ ಇದೇ ಆ ಪಾರ್ಕ್ ಒಳಗಡೆನೆ ಊಟ ಮಾಡ್ಬೋದಿತ್ತು. ಅಲ್ಲಿ ಯಾವುದೇ ಥರದ ತಿಂಡಿ ತಿನಿಸುಗಳನ್ನು ತಿನ್ನೋ ಹಾಗಿಲ್ಲ ಅಂತ ಬೋರ್ಡ್ ಬೇರೆ ಹಾಕಿದ್ರು. ಅಲ್ಲೇ ಸ್ವಲ್ಪ ಜಾಗ ಇತ್ತು ಅಂದ್ಬಿಟ್ಟು ಕುಂತ್ಕೊಂಡು ಊಟ ಮಾಡ್ತಾ ಇದ್ದೆ. ಆರ್ಡರ್ ಲೇಟಾಗಿ ತಂದು ಕೊಟ್ಟರು ಅಂತ ಕಸ್ಟಮರು ಡೆಲಿವರಿ ಬಾಯ್ಸ್ಗೆ ಬೈತಾರೆ. ದಯವಿಟ್ಟು ಬೈಯೋಕ್ಕೆ ಹೋಗ್ಬೇಡಿ, ಯಾಕಂತಂದರೆ ತುಂಬ ಟ್ರಾಫಿಕ್ ಇರುತ್ತೆ, ಪೊಲೀಸ್ನವ್ರು ಗಾಡಿ ಹಿಡಿತಾ ಇರ್ತಾರೆ, ಬೈಕ್ದೇನೋ ಪ್ರಾಬ್ಲಮ್ ಆಗಿರುತ್ತೆ. ಈ ಥರನೆಲ್ಲ ಪ್ರಾಬ್ಲಮ್ಸ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ನಾವು ಊಟ ಮಾಡಲಿಲ್ಲ ಅಂದರೂ ನಿಮಗೆ ಟೈಮಿಗೆ ಸರಿಯಾಗಿ ಊಟ ತಂದು ಕೊಡ್ತೀವಿ. ಅದಕ್ಕೋಸ್ಕರ ಮನೆ ಹತ್ರ ಇದ್ದರೆ ಅಲ್ಲಿ ಹೋಗಿ ಊಟ ಮಾಡ್ಬೋದು. ಇಲ್ಲ ಅಂತಂದರೆ ಇದೇ ಥರ ಪಾರ್ಕಲ್ಲೋ ಅಥವಾ ಇನ್ನೆಲ್ಲೋ ಜಾಗದಲ್ಲಿ ಕೂತ್ಕೊಂಡು ರೋಡ್ ಸೈಡಲ್ಲಿ ಕೂತ್ಕೊಂಡು ಊಟ ಮಾಡಬೇಕಾಗುತ್ತೆ. ಎಲ್ಲ ಡೆಲಿವರಿ ಬಾಯ್ಸ್ ಕಷ್ಟ ಇದೆ. ದಯವಿಟ್ಟು ಎಲ್ಲ ಡೆಲಿವರಿ ಬಾಯ್ಸ್ಗೂ ಗೌರವ ಕೊಡಿ. ಹಾಗೆ ಊಟ ಮಾಡ್ತಾ ಇರ್ಬೇಕಾದ್ರೆ ಕೆಳಗಡೆ ಒಂದು ಜಾಗದಲ್ಲಿ ಇಲಿ ಮರಿಗಳಿದ್ದು ಗಾವಕ್ಕೂ ಬಂದು ನೋಡ್ತಾ ಇರ್ಬೇಕಾದ್ರೆ ತುಂಬ ಖುಷಿ ಆಗ್ತಿತ್ತು. ಅದಕ್ಕೆ ನಾನು ಊಟ ಮಾಡ್ತಿದ್ರಲ್ಲಿ ಅದಕ್ಕೂ ಸ್ವಲ್ಪ ಹಾಕೋಣ ಅಂದ್ಬಿಟ್ಟು ಹಾಕಿದೆ. ಇದೇನು ಅಣ್ಣ ಬೆಳಗ್ಗೆ ಟೊಮೊಟೊ ಬಾತ್ ತಿಂದ್ಬಿಟ್ಟು ಈಗ ದೋಸೆ ತಂದಿದ್ದಾನೆ ಅಂತ ಕನ್ಫ್ಯೂಸ್ ಆಗಿಬಿಡಿ. ಟೊಮೊಟೊ ಬಾತು ಸ್ವಲ್ಪ ಇತ್ತು ಅಂದ್ಬಿಟ್ಟು ರಾತ್ರಿಗೆ ಊಟಕ್ಕೆ ಅದನ್ನು ಮನೇಲೇ ಮಡಗ್ಬಿಟ್ಟು ಮಧ್ಯಾಹ್ನ ಹೋಟ್ಲಲ್ಲಿ ದೋಸೆ ತಗೊಂಬಂದೆ ಊಟಕ್ಕೆ. ಊಟ ಮಾಡಾಯಿತು. ಇವಾಗ ಮೊಬೈಲು ಸ್ವಲ್ಪ ಚಾರ್ಜರ್ ಆಗಲಿ ಅಂದ್ಬಿಟ್ಟು ಒಂದು 5 ನಿಮಿಷ ನಿಂತಿದ್ದೀನಿ. ಹಾಗಾಗಿ ಹೋಗೋಣ. ಓಕೆ. A few moments later. ಊಟ ಮಾಡಬೇಕು ಅಂದ್ಬಿಟ್ಟು ಆಫ್ಲೈನ್ ಆಗಿದೆ, ಮತ್ತೆ ಆನ್ಲೈನ್ಗೆ ಹೋದೆ. ಊಟ ಮಾಡಾದ್ಮೇಲೆ ಫಸ್ಟ್ನೇ ಆರ್ಡರ್ ಬಂತು, ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಲೊಕೇಶನ್ ಹತ್ರ ಹೋದೆ. ಲೊಕೇಶನ್ ಹತ್ರ ಹೋಗಿ ಆರ್ಡರ್ ಇಸ್ಕೊಂಡು ಆರ್ಡರ್ನ
ಬ್ಯಾಗ್ ಒಳಗೆ ಹಾಕೊಂಡು ನಮ್ಮ ನಡೆ ಕಸ್ಟಮರ್ ಕಡೆ ಅಂತ ಹೊರಟೆ. ಹಾಗೆ ಹೋಗುವಾಗ ಈ ವ್ಯಕ್ತಿನ ನೋಡಿದೆ. ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ಝೊಮ್ಯಾಟೊ ಪಾರ್ಟ್ನರೇ. ಅವರು ಕೂಡ ಝೊಮ್ಯಾಟೊ ಮಾಡ್ತಿರೋರೆ. ಎಲ್ಲ ಇದ್ದು ನಾವೇ ನಮ್ಗೆ ಆ ಕೆಲಸ ಮಾಡೋಕ್ಕಾಗಲ್ಲ ಈ ಕೆಲಸ ಮಾಡೋಕ್ಕಾಗಲ್ಲ ಅಂತೀವಿ. ಅಂಥದ್ರಲ್ಲಿ ಇವರು ಹ್ಯಾಂಡಿಕ್ಯಾಪು, ಇವರೇ ಕೆಲಸ ಮಾಡ್ಬೇಕಾದ್ರೆ ಎಲ್ಲ ಚೆನ್ನಾಗಿರೋ ನಾವ್ಯಾಕೆ ಕೆಲಸ ಮಾಡಬಾರ್ದು? ಇವರೊಬ್ಬರೇ ಅಲ್ಲ, ಈ ಥರ ಎಷ್ಟೋ ಜನ ಹ್ಯಾಂಡಿಕ್ಯಾಪ್ಗಳು ಕೆಲಸ ಮಾಡೋದನ್ನ ನಾನು ನೋಡಿದ್ದೀನಿ. ಹ್ಯಾಂಡಿಕ್ಯಾಪ್ ಆದರೂ ನಾನು ದುಡ್ದೇ ತಿಂತೀನಿ ಅನ್ನೋ ಇವರಲ್ಲಿರೋ ಛಲ ನನಗೆ ತುಂಬ ಇಷ್ಟ ಆಯಿತು. ನನಗೆ ಆ ಕೆಲಸ ಮಾಡೋಕ್ಕಾಗಲ್ಲ ಈ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋರು ಇವ್ರು ನೋಡಿ ಕಲಿಬೇಕು. ಇಷ್ಟೆಲ್ಲ ಇದ್ದರೂ ಇವರು ಕೆಲಸ ಮಾಡ್ತಾಯಿದ್ರಲ್ಲ, ಇಂಥ ಕೆಲಸ ಮಾಡೋರು ಎಲ್ಲರಿಗೂ ನನ್ನ ಕಡೆಯಿಂದ ಇವರಷ್ಟು ಜನಕ್ಕೆ ಸಲ್ಯೂಟ್ ಹೊಡಿಬೇಕು. ಒಡಿ ಸಲ್ಯೂಟು. ಈ ಥರ ಹ್ಯಾಂಡಿಕ್ಯಾಪ್ಗಳು ಕೆಲಸ ಮಾಡೋರು ನೋಡಿದ್ರೆ ನನಗೊಂದು ಸಾಂಗ್ ನೆನಪಾಗುತ್ತೆ. ಅದು ಅಣ್ಣವ್ರ ಸಾಂಗು. ಯಾವ್ದು ಗೊತ್ತಾ? ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು. ಬುಕ್ ಮಾಡಿದ ಟೈಮ್ ಮುಗಿದೋಗಿತ್ತು. ಅದಕ್ಕೆ ಲಾಸ್ಟ್ ಆರ್ಡ್ರ್ ಇಸ್ಕೊಂಡು ಲೊಕೇಶನ್ ಹತ್ರ ಹೋಗಿ ಕಸ್ಟಮರ್ಗೆ ಆರ್ಡ್ರ್ ಕೊಟ್ಬಿಟ್ಟು, ಕಸ್ಟಮರ್ ಆಗಲೇ ಪೇ ಮಾಡಿದರು, ಆರ್ಡರ್ ಕೊಟ್ಟಾಯಿತು. ಈಗ ಆರ್ಡರ್ ಎಲ್ಲ ಕೊಟ್ಟು ಟೈಮು ಆಗಿತ್ತು ಅಂದ್ಬಿಟ್ಟು ನಾನು ಹೊರಟಿದ್ದೆ ನಮ್ಮ ಮನೆಯ ಕಡೆಗೆ. ಇವಾಗ ತಾನೇ ಮನೆಗೆ ಬಂದೆ. ಕೊನೆ ಆರ್ಡ್ರ್ ಕೊಟ್ಬಿಟ್ಟು ಬರೋದು ಇಷ್ಟೊತ್ತಾಯಿತು. ಸ್ವಲ್ಪ ಇವತ್ತು ಬೇಗನೆ ಮನೆಗೆ ಬಂದೆ, ಯಾಕಂದರೆ ಅಡುಗೆ ಮಾಡಬೇಕಲ್ಲ ಅದಕ್ಕೆ. ನನ್ನನ್ನು ಹುಷಾರಾಗಿ ಬೆಳಗ್ಗೆಯಿಂದ ಸಂಜೆ ತನಕ ಯಾವುದೇ ರೀತಿ ತೊಂದರೆ ಆಗದೆ ಕರ್ಕೊಂಡೋಗಿ ಕರ್ಕೊಂಬಂದಿರೋದು ಇದು. ಥ್ಯಾಂಕ್ ಯು. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಗುಡ್ ನೈಟ್, ಬೆಳಗ್ಗೆ ಸಿಗುವ. ಇವತ್ತಿನ ಲಾಗು ಇದಾಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗುವ. ಅಲ್ಲಿವರೆಗೂ ಬರ್ತೇವೆ.